ಹಾಯ್ ಎಲ್ಲರಿಗೂ ಹೈರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ತಾವು ನೋಡ್ತಿದ್ದೀರಾ ಟಿ ಮ್ಯಾಥ್ಸ್ ಕ್ಲಾಸಸ್ಗಳನ್ನ. ಸ್ನೇಹಿತರೆ, ಆಲ್ರೆಡಿ ನಂಬರ್ ಸಿಸ್ಟಮ್ ನಿಮ್ಮಲ್ಲಿ ಕ್ಲಾಸ್ಗಳನ್ನು ಕೊಟ್ಟಿದ್ದೀನಿ. ಅದರ ನಂತರ HCF ಆ್ಯಂಡ್ LCM ಕಾನ್ಸೆಪ್ಟ್ನ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೆ. ಸೊ 30 ಕ್ವಶನ್ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಲ್ರೆಡಿ 30 ಕ್ವಶನ್ ನಂತರ ಕವರ್ ಆಗಿ, ಸೊ ಈ ಒಂದು ಕ್ಲಾಸಲ್ಲಿ 6 ಕ್ವಶನಿಂದ 7 ಕ್ವಶನ್ಗಳು, ಮೇ ಬಿ 6 ಕ್ವಶನ್ ಅನಿಸುತ್ತೆ. ಸೊ 31ರಿಂದ 37 ಕ್ವಶನ್ಗಳು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಟ್ಟಾರೆ 6 ಕ್ವಶನ್ಸ್, ಆಲ್ರೆಡಿ 30 ಕ್ವಶನ್ಗಳು ಕಂಪ್ಲೀಟ್ ಆಗಿದೆ. ನೋಡಿ, ಫಸ್ಟ್ HCF ಆ್ಯಂಡ್ LCM ಕ್ಲಾಸಲ್ಲಿ ಪ್ರೈಮ್ ನಂಬರ್ಸ್ ಆ್ಯಂಡ್ ಕಾಂಪೋಸಿಟ್ ನಂಬರ್ನ ಒಂದು ಕಾನ್ಸೆಪ್ಟ್ನ ಮೇಲೆ ಕ್ಲಾಸನ್ನು ಕೊಟ್ಟಿದೆ. ಸೊ ಸೆಕೆಂಡ್ ವಿಡಿಯೋದಲ್ಲಿ ವರ್ಡ್ಸ್ ಪ್ರಾಬ್ಲಮ್ ಮೇಲೆ ಕ್ಲಾಸನ್ನು ಕೊಟ್ಟಿದ್ದೆ. ಸೊ ಥರ್ಡ್ ವಿಡಿಯೋದಲ್ಲಿ ರಿಮೈಂಡರ್ ಕಾನ್ಸೆಪ್ಟ್ ಮೇಲೆ ಕ್ಲಾಸನ್ನು ಕೊಟ್ಟಿದ್ದೆ. ನಂತರ ಫೋರ್ತಲ್ಲಿ ಸೊ ಕಾಮನ್ ಆಗಿ ಕೇಳ್ತಕ್ಕಂಥ, ಅಂದರೆ ಫ್ಯಾಕ್ಟರ್ನ ಬೇಸ್ ಮೇಲೆ ಕೇಳ್ತಕ್ಕಂಥ ಕ್ವಶನನ್ನು ಕೊಟ್ಟಿದ್ದೆ. ಅದರ ನಂತರ ಇದು ಫಿಫ್ತ್ ಕ್ಲಾಸ್ ಸಮ್ ಆ್ಯಂಡ್ ಡಿಫ್ರೆನ್ಸ್ ಕಾನ್ಸೆಪ್ಟ್ ಮೇಲೆ HCF ಆ್ಯಂಡ್ LCM ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ನಿಮಗೆ ಕ್ಲಾಸನ್ನು ಕೇಳ್ತಾರೆ, ಕ್ವಶನ್ಸನ್ನು ಕೇಳ್ತಾರೆ ಅಂತ ಈ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಸೊ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲನ್ನು, ವಿಡಿಯೋವನ್ನು ನಿಮ್ಮ ಇತರೆ BEd ಮತ್ತು TET ಎಕ್ಸಾಮ್ ಬರೀತಕ್ಕಂಥ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಮುಂದೆ ನಿಮಗಿನ್ನೂ GPST ಆಮೇಲೆ ಮತ್ತು ಯಾವುದು ಪ್ರೈಸ್ ಅಂದರೆ ವಸತಿ ಶಿಕ್ಷಣಗಳ ಒಂದು ಟೀಚರ್ಸ್ ಕಾಲ್ಫಾರ್ಮ್ ಕೂಡ ಆಗೋದಿದೆ. ಸೊ ಅವುಗಳಿಗೂ ಕೂಡ ನಾನು ಎಲ್ಲ ರೀತಿಯ ಒಂದು ಕಂಟೆಂಟನ್ನು ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ಲಾಸನ್ನು ಕೊಟ್ಟಿದ್ದೀನಿ. ಈ ಒಂದು ಕ್ಲಾಸಲ್ಲಿ ನಿಮಗೇನಿದೆ, ಕ್ವಶನ್ ನಂಬರ್ 31 ಹೌದಾ. ಸೊ HCF ಆ್ಯಂಡ್ LCM ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ 31ನೇ ಕ್ವಶನ್ ಇದಾಗಿದೆ. ಎಸ್ ನೋಡಿ, ನೀವು TET ಎಕ್ಸಾಮಲ್ಲಿ ಮ್ಯಾಥ್ಸನ್ನು ಎಷ್ಟು ಈಸಿಯಾಗಿ ಬಿಡಿಸ್ತೀರಾ, ಅಂದರೆ ಎಷ್ಟು ಶಾರ್ಟ್ ಟ್ರಿಕ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಬಿಡಿಸಿದಾಗ ಮಾತ್ರ ನಿಮಗೆ ಏನಾಗುತ್ತೆ, ಟೈಮನ್ನು ಸೇವ್ ಮಾಡ್ಕೊಳ್ಬೋದು. ಸೊ 30 ಕ್ವಶನ್ಗಳನ್ನ ಒಂದು 15 ನಿಮಿಷದಲ್ಲಿ ಮಾತ್ರ ನೀವು ಬಿಡಿಸಿದಾಗ, 15ರಿಂದ 20 ನಿಮಿಷಗಳಲ್ಲಿ 30 ಕ್ವಶನ್ಗಳನ್ನ ನೀವು ಮ್ಯಾಥ್ಸಲ್ಲಿ ಟಚ್ ಮಾಡಿದಾಗ ನಿಮಗೇನಾಗುತ್ತೆ, ಸೈನ್ಸ್ನ ಒಂದು 30 ಕ್ವಶನ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಏನು ಟೈಮ್ ಸಿಗುವಂಥದ್ದು. ಒಂದು ವೇಳೆ ನೀವೇನಾದರೂ ಇಲ್ಲಿ ಲೆಂದಿ ಅಂದರೆ ನಾರ್ಮಲ್ ಮೆಥಡ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಮ್ಯಾಥ್ಸನ್ನು ಆನ್ಸರ್ ಮಾಡ್ತೀನಿ ಅಂದರೆ ನಿಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೈನ್ಸ್ ಕ್ವಶನ್ಗಳನ್ನ 30 ಕ್ವಶನ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗೋದೇ ಇಲ್ಲ. ಸೊ ಮೇಜಿ 5ರಿಂದ ಒಂದು 10 ಕ್ವಶನ್ ಮಾತ್ರ ನೀವು ಮ್ಯಾಕ್ಸಿಮಮ್ ಟಚ್ ಮಾಡ್ಬೋದು. ಅದರ ಉಳಿದಂಥ 20 ಕ್ವಶನ್ಗಳನ್ನ ನೀವೇನು ಮಾಡ್ತೀರಾ, ಅಂದಾಜು ದೇವರಂಕೆ ಅಂತೇಳಿ ಹಾಗೆ ಬರ್ತಾರೆ, ನಿಮ್ಮ TET ಕ್ಲಿಯರ್ ಆಗೋದಿಲ್ಲ. ಅದನ್ನು ನಾನು ಮೊದಲೇ ಹೇಳ್ತಾ ಇದ್ದೀನಿ ನೋಡಿ, ಪ್ರತಿ ವಿಡಿಯೋದಲ್ಲಿ ಕೂಡ ಇದನ್ನು ನಾನು ಹೇಳ್ತಾ ಬಂದಿದ್ದೀನಿ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನ ಒಂದು 60 ಕ್ವಶನ್ನಿಂದ ನೀವು ಮಿನಿಮಮ್ 45 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ TET ಕ್ಲಿಯರ್ ಆಗುವಂಥದ್ದು. ಸೊ TETಗೆ ಯಾವ ರೀತಿ ಓದಬೇಕು, ಸೈಕಾಲಜಿ ಯಾವ ರೀತಿ ಓದಬೇಕು, ಕನ್ನಡ ಮತ್ತು ಇಂಗ್ಲೀಷ್ನ ಎಷ್ಟು ಕ್ವಶನ್ ಟಚ್ ಮಾಡಬೇಕು, ಅದೇ ರೀತಿ ಮ್ಯಾಥ್ಸ್ ಸೈನ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ 45 ಕ್ವಶನ್ ನೀವು ಮಿನಿಮಮ್ ಟಚ್ ಮಾಡಲೇಬೇಕು. ಸೊ TETನ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಏನೇನು ಇಂಪಾರ್ಟೆಂಟ್ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ಈ ಒಂದು ಕ್ಲಾಸ್ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ತಾವು ತಿಳ್ಕೊಬೇಕಿದೆ. ನೆಕ್ಸ್ಟ್ ನೋಡಿ, ಮೊದಲನೇ ಕ್ವಶನ್ ಏನಿದೆ, ಸೊ ಈ ಒಂದು ಕ್ಲಾಸ್ನ ಫಸ್ಟ್ ಕ್ವಶನ್ ಇದು. ಓಕೆ, ಸೊ ಕ್ವಶನ್ನ ಸಾಲ್ವ್ ಮಾಡ್ತಾ ನಿಮಗೆ ಅಲ್ಲೇ ನಾನು ನೋಡ್ತೀನಿ, ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ, ಕೇರ್ಫುಲ್ಲಾಗಿ ತಾವು ಕೇಳಬೇಕಿದೆ. ಎರಡು ಸಂಖ್ಯೆಗಳ ಮೊತ್ತ 84 ಮತ್ತು ಅವುಗಳ ಮಸ 12 ಅಂತಹ ಜೋಡಿ ಸಂಖ್ಯೆಯ ಒಟ್ಟು ಸಂಖ್ಯೆ. ನೋಡಿ, ಹಿಂದಿನ ಒಂದು ಕ್ಲಾಸಲ್ಲಿ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟನ್ನು ಹೇಳಿದ್ದೆ. ಸೊ ತಾವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಆ ಒಂದು ಕ್ಲಾಸನ್ನು ಕೇಳಿದರೆ ನಿಮಗೆ ಇದು ಈಸಿ ಆಗುತ್ತೆ. ಓಕೆ, ಏನಂದಿದ್ದಾರೆ, ಎರಡು ಸಂಖ್ಯೆಗಳ ಮೊತ್ತ 84. ಎರಡು ಸಂಖ್ಯೆ ಇದೆ, ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ, ನಮಗೆ ಇಲ್ಲಿ 84 ಇದೆ. ಅವುಗಳ ಮಸ 12 ಅಂತ ಕೊಟ್ಟಿದ್ದಾರೆ. ಮಸ ಅಂದ್ರೇನು, ಸೊ ಕಾಮನ್ ನಂಬರ್ ಹೌದಾ. ಸೊ ಕಾಮನ್ ನಂಬರನ್ನು ಏನು ಮಾಡ್ತೀವಿ, 12x ಅನ್ನೋದು ಫಸ್ಟ್ ನಂಬರ್ ಆಗುತ್ತೆ, 12y ಅನ್ನೋದು ಸೆಕೆಂಡ್ ನಂಬರ್ ಆಗುತ್ತೆ. ಓಕೆ, ಸೊ 12 ಮೀನ್ಸ್ ದಟ್ ಈಸ್ HCF ಇಂಟು ಒನ್ ಫ್ಯಾಕ್ಟರ್ ಈಸ್ ಫಸ್ಟ್ ನಂಬರ್, HCF ಇಂಟು ಸೆಕೆಂಡ್ ಫ್ಯಾಕ್ಟರ್ ಈಸ್ ಸೆಕೆಂಡ್ ನಂಬರ್. ಸೊ ಇವೆರಡು ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಏನು ಸಿಗುವಂಥದ್ದು, ಇಲ್ಲಿ ಒಟ್ಟು ಮೊತ್ತ ಎಷ್ಟಿದೆ ಅಂದಿದ್ದಾರೆ 84. ಹಾಗಾದರೆ ಅಂತ ಒಟ್ಟು ಜೋಡಿಗಳ ಸಂಖ್ಯೆ ಎಷ್ಟು ಸಿಗ್ತವೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ನೋಡಿ 12x ಆ್ಯಂಡ್ 12y. ಸೊ ಎರಡರದ್ದು ನಮ್ಗೆ ಏನು ಕಾಮನ್ ಆಯ್ತು, ಈಗ 12 ಅನ್ನೋದು ಕಾಮನ್ ಆಯಿತು. ಸೊ x ಪ್ಲಸ್ y ಇಸ್ಕೊಲ್ ಟು ಏನು ಸಿಗ್ತಿಲ್ಲಿ
84. ಹಾಗಾದರೆ ಏನು ಮಾಡಿದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 12 1 ಜಾ 12 7 ಜಾ ಎಷ್ಟು ಹೋಯ್ತು ನಮಗಿಲ್ಲಿ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7 ಆನ್ಸರ್ ಬರುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಅಂದರೆ ಪಾಸಿಬಿಲಿಟಿ ನಂಬರ್ ಏನಾಗುತ್ತೆ ನಮಗೆ ನೋಡಿ, ಎಕ್ಸ್ಗೆ 1 ಹಾಕಿದಾಗ ವೈ ಈಕ್ವಲ್ ಟು 6 ಆಗುತ್ತೆ. ಹೌದಾ, ಅಂದರೆ ಇದು ಒಂದು ಜೋಡಿ ಆಗುತ್ತೆ. ನೆಕ್ಸ್ಟ್ ನೋಡಿ, 2 ತೆಗೆದುಕೊಂಡಾಗ ಇಲ್ಲಿ ಎಷ್ಟು ಬರ್ಬೋದು, 5 ಬರುತ್ತೆ. ನೆಕ್ಸ್ಟ್ 3 ತೆಗೆದುಕೊಂಡಾಗ 4 7 ಆಗುತ್ತೆ. ಸೊ ಇಲ್ಲಿ ಮತ್ತೆ 4 ಮತ್ತು 3 ತೆಗೆದುಕೊಳ್ಳೋಕೆ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ಇಲ್ಲಿ ಒಂದು ಸೆಟ್ ತೆಗೆದುಕೊಂಡಿದ್ದಾರೆ, ಮತ್ತೆ ಆ ಸಂಖ್ಯೆಯನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾದರೆ ಈ ನಂಬರ್ ನಮಗೆ ಯಾವ ರೀತಿ ಆಗಿರಬೇಕು ಅದನ್ನು ಕೂಡ ನೋಡಿ. ಎರಡು ನಮಗೆ ಏನಾಗಿರ್ತದೆ, ಕೋಪ್ರೈಮ್ ನಂಬರ್ಸ್ ಆಗಿರಬೇಕು. ಅಂದಾಗ ಮಾತ್ರ ಆ ಒಂದು ಜೋಡಿನ ನಾವು ತೆಗೆದುಕೊಳ್ಬೋದು. ನೋಡಿ, 1 ಮತ್ತು 6 ಕಾಮನ್ ಫ್ಯಾಕ್ಟರ್ ನಮಗೆ ಇಲ್ಲಿ 1 ಮಾತ್ರ ಇದೆ, ಅಂದರೆ 2 ಕೋಪ್ರೈಮ್ ನಂಬರ್ ಆಯಿತು. 2 ಮತ್ತು 5ಕ್ಕೆ ಕಾಮನ್ ಫ್ಯಾಕ್ಟರ್ ಯಾವುದು, ಕೇವಲ 1 ಇದೆ, ಅದು ಕೂಡ ಕೋಪ್ರೈಮ್ ನಂಬರ್ಸ್ ಆಯಿತು. ಅದೇ ರೀತಿ 3 ಮತ್ತು 4ಕ್ಕೆ ಕೋಪ್ರೈಮ್ ನಂಬರ್ 2 ಕೂಡ. ಹಾಗಾಗಿ ಎಷ್ಟು ಜೋಡಿ ಸಿಗುತ್ತೆ ನಮಗಿದೆ, ಇದು 1 ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್, ಅಂದರೆ ಒಟ್ಟು 3 ಜೋಡಿಗಳು ಈ ಒಂದು ಸಮ್ಗೆ ಸಿಗುವಂಥದ್ದು. ಯಾವಾಗ HCF 12 ಇದ್ದಾಗ. ಓಕೆ, ನೋಡಿ ಸಿಂಪಲ್ ಆಗಿ ಏನು ಕಾನ್ಸೆಪ್ಟ್ ಇಲ್ಲಿ. ಸೊ ಯಾವುದೋ ಒಂದು 2 ನಂಬರ್ ಇದೆ ಅಂತ ಅನ್ಕೊಳ್ಳಿ, 12 ಅಂದರೆ HCFನಿಂದ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀರಾ ಕಾಮನ್ ಫ್ಯಾಕ್ಟರ್ನಿಂದ. ಸೊ 12 ಇಂಟು ಸಮಥಿಂಗ್ ಈಕ್ವಲ್ ಟು ದಿಸ್ ನಂಬರ್ ಆ್ಯಂಡ್ 12 ಇಂಟು ಅನದರ್ ಇಂಟಿಜರ್ ಇಸ್ ದಿಸ್ ನಂಬರ್. ಹಾಗಾದರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ ನಮಗೆ, ಫಸ್ಟ್ ನಂಬರ್ ಆಗಿರುತ್ತೆ. 12 ಆ್ಯಂಡ್ ಇನ್ನೊಂದು ಫ್ಯಾಕ್ಟರ್ನ ಗುಣಲಬ್ಧ ನಮಗೆ ಏನಾಗಿರುತ್ತೆ ಇಲ್ಲಿ, ಸೆಕೆಂಡ್ ನಂಬರ್ ಆಗುತ್ತೆ. ಸೊ ನಮಗೇನಂತ ಹೇಳಿದ್ರಲ್ಲಿ, ಆ ಎರಡೂ ಸಂಖ್ಯೆಗಳ ಮೊತ್ತ 84. ಹಾಗಾಗಿ ಏನು ಮಾಡ್ತೀವಿ ನಾವಿಲ್ಲಿ, ಕಾಮನ್ ಫ್ಯಾಕ್ಟರ್ನೊಂದಿಗೆ ಅಂದರೆ HCF ಏನಿದೆ, HCFನೊಂದಿಗೆ ಎಕ್ಸ್ ಅಂತಕ್ಕಂಥ ಇಂಟಿಜರ್, ಅದೇ ರೀತಿ HCFನೊಂದಿಗೆ ಸೆಕೆಂಡ್ ಇಂಟಿಜರ್, ಸೊ ಎರಡನ್ನು ಕೂಡಿಸಿದಾಗ ನಮಗೆ ಬರುವಂಥ ಮೊತ್ತ ಯಾವುದು, 84. ಹಾಗಾಗಿ 12 ನಾವು ಕಾಮನ್ ಫ್ಯಾಕ್ಟರ್ ತೆಗೆದುಕೋತೀವಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ ಆನ್ಸರಲ್ಲಿ, 7 ಆಗುವಂಥದ್ದು. ಹಾಗಾದರೆ ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಇಲ್ಲಿ, 12 ಇಂಟು ಎಕ್ಸ್ ಇಂಟು ವೈ ಮಾಡಿದಾಗ ನಮಗೆ ಏನು ಸಿಗುತ್ತಿದೆ, ಈಕ್ವಲ್ ಟು LCM ಅಲ್ವಾ. ಉದಾಹರಣೆ ನೋಡಿ, 12 36 ಇದೆ. ಸೊ 12 ಒಂದೇ 12, 12 ಮೂರಲೆ 36 ನೋಡಿ. ಇದು ಏನಾಯ್ತು ನಿಮಗೀಗ HCF ಆಯಿತು. ಬಟ್ LCM ಅಂದರೆ ನಾವೇನು ಮಾಡ್ತೀವಿ, ಸೊ 12 ಇಂಟು 1 ಇಂಟು 3 ಈ ಮೂರು ಸಂಖ್ಯೆಗಳ ಗುಣಲಬ್ಧ ನಮಗೆ ಏನಾಗಿರುತ್ತದೆ, LCM. ಅದೇ ನಮಗೆ ದಿಸ್ ಇಸ್ ನಂಬರ್ ಎಕ್ಸ್, ದಿಸ್ ನಂಬರ್ ಇಸ್ ವೈ, ಎರಡು ನಮಗೆ ಏನಾಗಿರ್ತವೆ, ಕೋಪ್ರೈಮ್ ನಂಬರ್ಸ್. ಕೋಪ್ರೈಮ್ನ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೋಪ್ರೈಮ್ ಅಂದ್ರೇನು, ಎರಡೂ ಸಂಖ್ಯೆಗಳಿಗೆ ಸಾಮಾನ್ಯ ಸಂಖ್ಯೆ ಅಪವರ್ತನ ಯಾವುದಾಗಿರಬೇಕು, ಒಂದಾಗಿರಬೇಕು. ಹಾಗೆ 12 ಇಂಟು ಎಕ್ಸ್ ಇಂಟು ವೈ ಅಂದರೆ ನಮಗೇನು ಕಾನ್ಸೆಪ್ಟ್ ಇಲ್ಲಿ, ಈಕ್ವಲ್ ಟು LCM. ನೋಡಿ, ಈ ಒಂದು ಕ್ವಶನ್ ಮತ್ತೆ ನಮಗೆ ಅದು ಯೂಸ್ ಆಗುತ್ತೆ. ಸೊ ಇದನ್ನು ಅದೇ ಪ್ಯಾಟರ್ನ ಒಂದು ಕ್ವಶನ್ ಇದೆ, ತಾವಿಲ್ಲಿ ಆನ್ಸರ್ ಮಾಡಬಹುದು. ನೋಡಿ, ಇದು ನಿಮಗೆ ಕ್ವಶನ್ಸ್ ಒಂದು ಪ್ಯಾಟರ್ನ್ ಗೊತ್ತಿರಬೇಕು. ಸೊ ಪ್ಯಾಟರ್ನ್ ವೈಸ್ ನಾನು ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀನಿ, ತಪ್ಪದೆ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ, ನಿಮ್ಮ TT ಕ್ಲಿಯರ್ ಆಗೋದು 100%. ನೋಡಿ, ಒಂದು ಜೋಡಿ ಧನಾತ್ಮಕ ಪೂರ್ಣಾಂಕಗಳ ಮೊತ್ತ 336. ಸೊ ಮತ್ತೆ ಅದೇ ರೀತಿ ಕ್ವಶನ್ ಇದೆ, ಕ್ವಶನ್ ಕೇಳೋ ರೀತಿ ಮಾತ್ರ ಬೇರೆ ಇದೆ. ನೋಡಿ, ದ ಸಮ್ ಆಫ್ ಪೇರ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಇಸ್ 36. ಸೊ ಎರಡು ನಂಬರ್ ಇದೆ, ಆ ಎರಡು ನಂಬರ್ಗಳ ಸಮ್ ಎಷ್ಟಿದೆ ನಮಗಿದೆ, 336. ಆ್ಯಂಡ್ ದೇರ್ HCF is 21. 21 ಅಂದರೆ, ಸೊ ಯು ಹ್ಯಾವ್ ಟು ಟೇಕ್ 21x ಆ್ಯಂಡ್ 21y. ಸೊ ಅದನ್ನ ಹೇಳಿದಾಗ ಮತ್ತೆ ಅದೇ ರೀತಿ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕಿದೆ. ಸೊ ಏನು ತೆಗೆದುಕೊಳ್ತಾರೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 336 ಡಿವೈಡೆಡ್ ಬೈ ಕಾಮನ್ ಫ್ಯಾಕ್ಟರ್ ಏನಿದೆ ಅದರಿಂದ ಡಿವೈಡ್ ಮಾಡ್ಕೊಳ್ಬೇಕು. ಸೊ 21 ಎಷ್ಟಾಗುತ್ತೆ ನೋಡಿದೆ, 21 1 ಜಾ 21, 21 1 ಜಾ 21. ಸೊ 12 ಕ್ಯಾರಿ ಆಯಿತು, 126, 21 6 126. ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನಮಗೆ ಎಷ್ಟಾಯ್ತಿದೆ, 16. ನೋಡಿ, ಮತ್ತೇನು ಕೇಳಿದರೆ ಅಂಥ ಸಂಭವನೀಯ ಜೋಡಿಗಳ ಸಂಖ್ಯೆ. ಸೊ ಆದರೆ ನಾನು ಇಂದಿನ ಕ್ವಶನ್ 3 ಜೋಡಿಗಳು ಹೇಗೆ ಸಿಕ್ತು, ಅದೇ ರೀತಿ ಇಲ್ಲಿ 16 ಉತ್ತರ ಬರಬೇಕಾದ್ರೆ ಆ ಎರಡು ಸಂಖ್ಯೆಗಳ ಮೊತ್ತಕ್ಕೆ ಸಂಖ್ಯೆಗಳು ಎಷ್ಟು ಸಿಗ್ತವೆ ಅಂತೇಳಿ ನೋಡಿ. ಸೊ ಏನೇನು ತಿಳ್ಕೊಂಡು ನಾವಿಲ್ಲಿ 1 ಪ್ಲಸ್ 15 ಮಾಡಿದಾಗ 16 ಆಗುತ್ತೆ, 2 ಪ್ಲಸ್ 14 ಮಾಡಿದಾಗ 16 ಆಗುತ್ತೆ. ಸೊ 3 ಪ್ಲಸ್ 13 ಮಾಡಿದಾಗ 16 ಆಗುತ್ತೆ. 4 ಪ್ಲಸ್ 12 ಅಂತ ಮಾಡಿದಾಗ ಎಷ್ಟಾಗುತ್ತೆ, 16. 5 ಪ್ಲಸ್ 11 ಮಾಡಿದಾಗ 16 ಸಿಗುತ್ತೆ. 4 ಪ್ಲಸ್ 10 4 ಪ್ಲಸ್ ಎಷ್ಟು 4 ಸೊ ಸಾರಿ 6 ಪ್ಲಸ್ 10 ಮಾಡಿದಾಗ 16 ಆಗುತ್ತೆ. ಸೊ 7 ಪ್ಲಸ್ 9 ಮಾಡಿದಾಗ 16, 8 ಪ್ಲಸ್ 8 ಮಾಡಿದಾಗ 16. ಸೊ ಇಷ್ಟು ಸಂಖ್ಯೆಗಳು 16 ಬರುತ್ತೆ. ಬಟ್ ನಮಗೇನಾಗಿರ್ಬೇಕಿದೆ, ಆ ಎಕ್ಸ್ ಮತ್ತು ವೈಗಳು ಕೋಪ್ರೈಮ್ ನಂಬರ್ಸ್ ಆಗಿರ್ಬೇಕಂತ ಹೇಳಿದೆ ನಾನು. ನೋಡಿ, 1 15 1 ಕೋಪ್ರೈಮ್ ಆಗುತ್ತೆ, 2 14 ಕೋಪ್ರೈಮ್ ನಂಬರ್ಸ್ ಆಗೋದಿಲ್ಲ, ಯಾಕಂದರೆ ಕಾಮನ್ ಫ್ಯಾಕ್ಟರ್ 2 ಬರುತ್ತೆ, ನಿಮಗೆ 1 ಅಷ್ಟೇ ಇರೋದಿಲ್ಲ. ಸೊ 3 16 ಕೋಪ್ರೈಮ್ ನಂಬರ್ಸ್ ಆಗ್ತವೆ.
5 11 ಕೋಪ್ರೈಮ್ ನಂಬರ್ಸ್ ಆಗುವಂಥದ್ದು, 7 9 ಕೋಪ್ರೈಮ್ ನಂಬರ್ಸ್ ಆಗುವಂಥದ್ದು. ಅಂದರೆ ಒಟ್ಟು ಎಷ್ಟು ಜೋಡಿ ಸಿಕ್ಕಂಗಾಯ್ತಿದೆ? 4 ನಂಬರ್ಗಳು ಸಿಕ್ಕಂಗಾಯ್ತು. ಯಾವುದಕ್ಕೆ? ಎಕ್ಸ್ ಮತ್ತು ವೈಗೆ. ಹಾಗಾದರೆ ಆ ಎರಡು ಸಂಖ್ಯೆಗಳ ಮೊತ್ತ 336 ಆಗಬೇಕಾದ್ರೆ ಎಕ್ಸ್ನ ಮತ್ತು ವೈನ ಜೋಡಿಗಳ ಸಂಖ್ಯೆ ಎಷ್ಟಾಗಿರ್ತವೆ ಇಲ್ಲಿ? ಒಟ್ಟಾರೆಯಾಗಿ 4. ಎಸ್. ಮುಂದಿನ ಕ್ವಶನ್ ನೋಡಿ. ಸಿಂಪಲ್ ಕಾನ್ಸೆಪ್ಟ್ ಇದೆ. ನೀವು ಒಂದೊಂದನೇ ಅರ್ಥ ಮಾಡಿಕೊಂಡ್ರು ಅದೇ ಕ್ವಶನ್ ಮೇಲೆ ಬೇರೆ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಕೂಡ ಆನ್ಸರನ್ನು ಮಾಡಬಹುದು. ಓಕೆ, ಮುಂದಿನದಾಗಿ ನೋಡಿ. ದ ಸಮ್ ಆಫ್ 2 numbers is 45 ಆ್ಯಂಡ್ ದೇರ್ ಡಿಫರೆನ್ಸ್ ಈಸ್ 1/9 ಆಫ್ ದೇರ್ ಸಮ್. ಸೊ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ದ ಸಮ್ ಆಫ್ 2 numbers is 45 ಮೀನ್ಸ್ ಎರಡು ನಂಬರ್ ಇದೆ, ಆ ಎರಡು ನಂಬರ್ಗಳ ಸಮ್ ಎಷ್ಟಿದೆ? ಸಮ್ ಅಂದರೆ ಪ್ಲಸ್ ಮಾಡ್ತೀವಿ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 45. ದೇರ್ ಡಿಫರೆನ್ಸ್ ಈಸ್ 1/9 ಆಫ್ ದೇರ್ ಸಮ್. ಅಂದರೆ ಡಿಫರೆನ್ಸ್ ಅಂದರೆ ಎಕ್ಸ್ ಮೈನಸ್ ವೈ ಅನ್ನೋದಿದೆ 1/9 ಆಫ್ ದೇರ್ ಸಮ್. ಆ ಸಮ್ ಏನಿದೆ ಎಕ್ಸ್ ಪ್ಲಸ್ ವೈ ಅಂದರೆ ಸಂಖ್ಯೆಗಳ ಮೊತ್ತದ 9th ಪಾರ್ಟ್ನಷ್ಟು ಏನಿದೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಇದೆ. ಹಾಗಾದ್ರೆ ನೋಡಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಆಲ್ರೆಡಿ ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ? 45. ಇಟ್ ಮೀನ್ಸ್ 45 ಡಿವೈಡೆಡ್ ಬೈ 9. ಸೊ 9 1 9 5 ಅಂದರೆ ಏನಾಯ್ತಿದೆ? ಎಕ್ಸ್ ಮೈನಸ್ ವೈ ಈಕ್ವಲ್ ಟು 5 ಬಂತು. ಸೊ ನಮಗೆ ಇಲ್ಲಿ ಎರಡು ಈಕ್ವೇಷನ್ ಸಿಕ್ಕಾಗಾಯಿತು. ಸೊ ದಿಸ್ ಈಸ್ ಈಕ್ವೇಷನ್ ಒನ್, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, ಎಕ್ಸ್ ಮೈನಸ್ ವೈ ಈಕ್ವಲ್ 45, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 5. ಸೊ ಎಲಿಮಿನೇಷನ್ ಮೆಥಡ್ನಿಂದ ಏನು ಮಾಡ್ತೀವಿ? ಪ್ಲಸ್ ವೈ ಮೈನಸ್ ವೈ ಎರಡು ಕ್ಯಾನ್ಸಲ್ ಆದರೆ ಏನು ಉಳಿತೀವಿ? ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 2x, 45 ಪ್ಲಸ್ 5 ಅಂದರೆ ಎಷ್ಟಾಯಿತು? 50. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ? 50/2 ಈಕ್ವಲ್ ಟು ಎಷ್ಟಾಯಿತು? 25. ನೋಡಿ, ಎಕ್ಸ್ ಈಕ್ವಲ್ ಟು 25 ಇದ್ದರೆ ವೈ ಈಕ್ವಲ್ ಟು ನಮಗೆ ಏನಾಗುತ್ತಿದೆ? ಇಲ್ಲಿ ಎಕ್ಸ್ ಈಕ್ವಲ್ ಟು 25 ಹಾಕೋಣ. ಸೊ 25 ಮೈನಸ್ ವೈ ಈಕ್ವಲ್ ಟು 5 ಅಂತ ಇದೆ ಎರಡನೇ ಈಕ್ವೇಷನ್. ಹೌದಾ? ಸೊ ಎಷ್ಟಾಯಿತು? ವೈ ಈಕ್ವಲ್ ಟು ನಮಗೆ ಏನಾಗುತ್ತೆ ಈಗ? 25 5ನ ಮೈನಸ್ ಮಾಡ್ಕೊಂಡ್ರೆ 20 ಉಳಿಯುವಂಥದ್ದು. ಹೌದಾ? ಇದನ್ನು ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರಬೇಕು. ಅಂದರೆ ಎಕ್ಸ್ ಈಕ್ವಲ್ ಟು 25 ಆದಾಗ ವೈ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ? 20. ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದಾರೆ ಅಂತ ನೋಡಬೇಕು. ದೇರ್ ಎಲ್ ಸಿ ಎಮ್, ಆ ಎರಡೂ ಸಂಖ್ಯೆಗಳ ಎಲ್ ಸಿ ಎಮ್ ಅನ್ನು ಕೇಳಲಾಗಿದೆ. ಹಾಗಾದರೆ 25 20ರ ಒಂದು ಎಲ್ ಸಿ ಎಮ್ ನಮಗೇನಾಗುತ್ತೆ ಸ್ನೇಹಿತರೆ? ಹೌದಾ? 24 25 100 ಅಂದರೆ ಎಲ್ ಸಿ ಎಮ್ ಈಕ್ವಲ್ ಟು 100. ಸೊ ದೋಸ್ ಟು ನಂಬರ್ಸ್ ಎಲ್ ಸಿ ಎಮ್ ಈಸ್ 100. ಆ ಎರಡೂ ಸಂಖ್ಯೆಗಳ ಎಲ್ ಸಿ ಎಮ್ ಏನು ಸಿಗುತ್ತೆ? 100. ಈ ಒಂದು ಕ್ವಶನ್ ನೋಡಿ. ಎಕ್ಸ್ ಮತ್ತು ವೈ ಎಂಬ ಎರಡು ಅವಿಭಾಜ್ಯ ಸಂಖ್ಯೆಗಳ ಎಲ್ ಸಿ ಎಮ್ 161. ಅಂದರೆ ಎರಡು ಸಂಖ್ಯೆ ಇದೆ, ಆ ಎರಡೂ ಸಂಖ್ಯೆಗಳ ಎಲ್ ಸಿ ಎಮ್ ಏನಿದೆ ನಮಗೆ 161 ಅಂತ ಕೊಟ್ಟಿದ್ದಾರೆ. ಹಾಗಾದರೆ 3y ಮೈನಸ್ ಎಕ್ಸ್ನ ಮೌಲ್ಯವನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಆ ಎರಡೂ ಸಂಖ್ಯೆ ಅಂದರೆ ಎಕ್ಸ್ ಮತ್ತು ವೈನ ಬೆಲೆನ ನಾವು ಕಂಡು ಹಿಡ್ಕೋಬೇಕು. ನೋಡಿ, ಮೊದಲಿಗೆ 161ಅನ್ನು ಫ್ಯಾಕ್ಟರೈಸ್ ಮಾಡೋಣ. ಎಷ್ಟು ಸಿಗುತ್ತೆ ನಮಗೆ? ಯಾವ ನಂಬರಿಂದ ಡಿವೈಡ್ ಆಗ್ತಿದ್ವು? 1 + 6 7, 7 + 1 8. ಅಂದರೆ 2ನಿಂದ ಡಿವೈಡ್ ಆಗೋದಿಲ್ಲ, ಯಾಕಂದರೆ ಇಟ್ ಈಸ್ ಆಡ್ ನಂಬರ್. 3ನಿಂದ ಡಿವೈಡ್ ಆಗೋದಿಲ್ಲ, ಬಿಕಾಸ್ ಸಮ್ ಆಫ್ ದಿಸ್ ನಂಬರ್ಸ್ ಇಸ್ ಗೆಟಿಂಗ್ 8. ಹೌದಾ? ಸೊ ಬಾಧ್ಯತೆ ನಿಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ ಬಿಡಿಸ್ಬೇಕಾದ್ರೆ. ಅದೇ ರೀತಿ 4ರಿಂದ ಡಿವೈಡ್ ಆಗೋದಿಲ್ಲ, 5ರಿಂದ ಡಿವೈಡ್ ಆಗೋದಿಲ್ಲ, 6ರಿಂದನೂ ಡಿವೈಡ್ ಆಗೋದಿಲ್ಲ, 7ನಿಂದ ಡಿವೈಡ್ ಆಗುತ್ತಾ ನೋಡೋಣ. ಸೊ 7 2 14, 2 ಕ್ಯಾರಿ ಆಯಿತು 21, 7 3 21. ನಾವು 23 ಇಸ್ ಪ್ರೈಮ್ ನಂಬರ್. ಸೊ 23 1 23. ಅಂದರೆ ಒಂದು ನಂಬರ್ 7 ಆಯಿತು, ಇನ್ನೊಂದು ನಂಬರ್ 23. ಈ ಎರಡು ಸಂಖ್ಯೆಗಳ ಎಲ್ ಸಿ ಎಮ್. ಹೌದಾ? 23 7 161. ಅಂದರೆ ಯಾವ ನಂಬರ್ನ ಪ್ರಾಡಕ್ಟ್ ಆಗಿದೆ ಅದು? ಎಕ್ಸ್ ಮತ್ತು ವೈ ಎಂಬ ಎರಡು ಅವಿಭಾಜ್ಯ ಸಂಖ್ಯೆಗಳು. ಅಂದರೆ 7 ಮತ್ತು 23ರ ಒಂದು ಎಲ್ ಸಿ ಎಮ್ ನಮಗೇನು ಸಿಗುತ್ತೆ? 161. ನೋಡಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಸಂಖ್ಯೆನ ಎಕ್ಸ್ ಅಂತ ತೆಗೆದುಕೊಳ್ಬೇಕು, ಚಿಕ್ಕ ಸಂಖ್ಯೆನ ವೈ ಅಂತ ತೆಗೆದುಕೊಳ್ಬೇಕು. ಇಟ್ ಮೀನ್ಸ್ ನಾವು 23 ಈಸ್ ಎಕ್ಸ್ ಆಗುತ್ತೆ, 7 ಈಸ್ ವೈ. ಸೊ ಕಂಡೀಷನ್ ಏನಿದೆ? 3y ಮೈನಸ್ ಎಕ್ಸ್ನ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಅಂದರೆ ನೋಡಿ, 3 ಇಂಟು ವೈ ಅಂದರೆ 7 ಇದೆ, ಮೈನಸ್ ಎಕ್ಸ್ ಅಂದರೆ 23 ಇದೆ. ಸೊ 3 7 21 ಮೈನಸ್ 23 ವಿಲ್ ಬಿ ಈಕ್ವಲ್ ಟು -2. ಅಂದರೆ ಕೊಟ್ಟಂಥ ಈಕ್ವೇಷನ್ ಒಂದು ಆನ್ಸರ್ ಏನಿತ್ತು? -2. ದ ಎ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನೋಡಿ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಶಾರ್ಟ್ ಟ್ರಿಕ್ಗಳನ್ನ ನಾವು ಯೂಸ್ ಮಾಡಲೇಬೇಕು. ಲೆಂದಿ ಪ್ರೊಸೆಸನ್ನು ಯೂಸ್ ಮಾಡಿದ್ರೆ ನಿಮಗೆ ಟೈಮ್ ಸಿಗೋದಿಲ್ಲ. ನೀವೆಷ್ಟು ಟೈಮ್ ಸೇವ್ ಮಾಡಿದ್ರೆ ಅಷ್ಟು ಕ್ವಶನ್ಗಳನ್ನ ಕಡಿಮೆ ಸಮಯದಲ್ಲಿ ಬಿಡಿಸ್ತೀರ. ಸೈನ್ಸ್ ಕ್ವಶನ್ಗಳನ್ನ ಮ್ಯಾಕ್ಸಿಮಮ್ ಟಚ್ ಮಾಡೋದಕ್ಕೆ ನಿಮಗೆ ಸಮಯ ಉಳಿಯುವಂಥದ್ದು. ನೋಡಿ, 28 ಮತ್ತು 42 ಸಂಖ್ಯೆಗಳ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನುಪಾತದಲ್ಲಿವೆ. ಅಂದರೆ ಆ ಎರಡೂ ಸಂಖ್ಯೆಗಳ
ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಅನುಪಾತವನ್ನು ಕೇಳಲಾಗಿದೆ. ಹಾಗಾದರೆ ಮೊದಲಿಗೆ ಆ ಎರಡು ಸಂಖ್ಯೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮನ್ನು ನೀವು ಫೈಂಡ್ ಔಟ್ ಮಾಡಬೇಕು. 48 ಆ್ಯಂಡ್ 28 ಆ್ಯಂಡ್ 42. ಸೊ ಎರಡು ಸಂಖ್ಯೆಗಳು ಒಂದು ಎಚ್ ಸಿ ಎಫ್ ಏನಾಗುತ್ತೆ ನೋಡಿ, 28 47 14 ಆಗುತ್ತೆ. ಹೌದಾ? ಸೊ 14 28 14 ಮೇಲೆ 42. ಹಾಗಾದರೆ ಎಲ್ ಸಿ ಎಮ್ ಅಂದರೆ ಏನಾಯಿತು, ಈ ಮೂರು ಸಂಖ್ಯೆಗಳ ಗುಣಲಬ್ಧ ಎಲ್ ಸಿ ಎಮ್. 14 28 28 ಮೂಲೆ 84 ಅಂದರೆ ಎಚ್ ಸಿ ಎಫ್ 14 ಆಯಿತು, ಎಲ್ ಸಿ ಎಮ್ 84. ಸೊ ಅವುಗಳ ರೇಷೋ ಅಂದರೆ ಏನು ಮಾಡ್ತೀರಾ, ಕ್ಯಾನ್ಸಲೇಷನ್ ಮಾಡ್ತೀರಾ. ಸೊ ಯಾವ ನಂಬರ್ನಿಂದ ಕ್ಯಾನ್ಸಲೇಷನ್ ಆಗ್ತದೆ, 14 14 14 84. ಹೌದಾ? ಅಂದರೆ ಎಷ್ಟಾಯ್ತು ನಿಮಗಿಲ್ಲಿ ರೇಷಿಯೋ 1 ಆ್ಯಂಡ್ 6 ಬರುವಂಥದ್ದು. ನೋಡಿ, ಕ್ಯಾನ್ಸಲೇಷನ್ ಮಾಡಿದಾಗ ಕೆಳಗೆ ಉಳಿಯುವಂಥ ಸಂಖ್ಯೆಗಳು ನಮಗೆ ರೇಷಿಯೋದಲ್ಲೇ ಇರ್ತದೆ. ಯಾಕಂದರೆ ಆಲ್ರೆಡಿ ನೀವು ಎಚ್ ಸಿ ಎಫ್ನಿಂದ ಕ್ಯಾನ್ಸಲೇಷನ್ ಮಾಡಿರ್ತೀರ. ಸೊ 14 1 14 ಆಯಿತು, 14 6 84. ನೋಡಿ 1 6 ಅನ್ನೋದು ನಮಗೆ ರೇಷಿಯೋದಲ್ಲಿಲ್ಲ. ಮೊದಲಿಗೆ ಏನು ಕೊಟ್ಟಿದ್ದಾರೆ, ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ನ ರೇಷಿಯೋ. ಅಂದರೆ ಎಲ್ ಸಿ ಎಮ್ ಅಂದರೆ ಏನಾಗುತ್ತೆ ನಮಗಿಲ್ಲಿ ನೋಡಿ, ಟೋಟಲ್ 14 84 84 ಅನ್ನೋದು ಎಚ್ ಸಿ ಎಲ್ ಸಿ ಎಮ್, ಎಚ್ ಸಿ ಎಫ್ ಅನ್ನೋದು 14. ಅಂದರೆ 84 ಸಂಖ್ಯೆ ಎಷ್ಟು ಬಂದಿದೆ ರೇಷಿಯೋದಲ್ಲಿ, 6 ಇದೆ. 14ರ ರೇಷಿಯೋ ಎಷ್ಟಿದೆ ಇಲ್ಲಿ, 1 ಇದೆ. ಅಂದರೆ 6:1. ಸೊ 1:6 ಆಗೋದಿಲ್ಲ, ಬದಲಾಗಿ 6:1 ಅನ್ನೋದನ್ನು ಆಪ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಮೊದಲಿಗೆ ಎಲ್ ಸಿ ಎಮ್ ಇದೆ, ನಂತರ ಎಚ್ ಸಿ ಎಫ್ ಇದೆ. ಆದಾಗೂ ನಿಮಗೆ ಬೇರೆ ಆಪ್ಷನ್ ಕೂಡ ಇಲ್ಲ ಇಲ್ಲಿ. ಹಾಗಾಗಿ ಆಟೋಮೆಟಿಕ್ 6:1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನದಾಗಿ ಎರಡು ಸಂಖ್ಯೆಗಳ ಅನುಪಾತ 2:3 ಆಗಿದ್ದರೆ, ಎರಡು ಸಂಖ್ಯೆ ಇದೆ, ಆ ಎರಡು ಸಂಖ್ಯೆಗಳ ಅನುಪಾತ 2 ಮತ್ತು 3 ಆಗಿದೆ ಮತ್ತು ಅವುಗಳ ಎಲ್ ಸಿ ಎಮ್ 54 ಆಗಿದ್ದರೆ ಎರಡು ಸಂಖ್ಯೆಗಳ ಮೊತ್ತ ಅಂತ ಕೇಳಲಾಗಿದೆ. ಸೊ ನೋಡಿ ಯಾವ ರೀತಿಯಲ್ಲಿ ನಾವು ಆನ್ಸರ್ ಮಾಡ್ಬೋದು. ಎರಡು ಸಂಖ್ಯೆಗಳ ಅನುಪಾತ 2:3. ಎರಡು ಸಂಖ್ಯೆ ಇದ್ದಾವೆ, ಅವುಗಳ ಅನುಪಾತ ಎಷ್ಟಿದೆ ನಮಗಿಲ್ಲಿ 2:3. ಅಂದರೆ ಎರಡು ಸಂಖ್ಯೆಗಳನ್ನ ಕ್ಯಾನ್ಸಲೇಷನ್ ಮಾಡಿದಾಗ, ಇದರಿಂದ ಕಾಮನ್ ಫ್ಯಾಕ್ಟರ್ನಿಂದ ಕ್ಯಾನ್ಸಲೇಷನ್ ಮಾಡಿದಾಗ ಕೆಳಗಡೆ ಸಿಗುವಂಥ ಸಂಖ್ಯೆ ಯಾವುದು, ಕೋಪರೇನ್ ನಂಬರ್ಸ್ 2 3 ಆಗಿದೆ. ಅವುಗಳ ಎಲ್ ಸಿ ಎಮ್ 54 ಆಗಿದ್ದರೆ ಎರಡು ಸಂಖ್ಯೆಗಳ ಮೊತ್ತ. ನೋಡಿ ಇಲ್ಲಿ ಎಚ್ ಸಿ ಎಫ್ನಿಂದ ನೀವೇನು ಮಾಡ್ತೀರಾ, ಡಿವೈಡ್ ಮಾಡಿದಾಗ ಈ ನಂಬರ್ ನಿಮಗೆ ಸಿಗುವಂಥದ್ದು. ಅಂದರೆ ಎಚ್ ಸಿ ಎಫ್ ಇಂಟು ಎಕ್ಸ್ ಇಂಟು ವೈ ಇಸ್ಕೊಟ್ಟು ನಮಗೇನು ಎಲ್ ಸಿ ಎಮ್. ಹೌದಾ? ಸೊ ಈಗ ನಮಗೆ ಎಚ್ ಸಿ ಎಫ್ನ ಸಂಖ್ಯೆ ಗೊತ್ತಿಲ್ಲ, ಅದನ್ನು ಏನು ಮಾಡ್ತೀವಿ, ಎಚ್ ಸಿ ಎಫ್ ಇಂಟು ಎಕ್ಸ್ ಇಂಟು ವೈ ಅಂದರೆ 2 × 3 ಇಸ್ಕೊಟ್ಟು ಎಲ್ ಸಿ ಎಮ್ ಎಷ್ಟಿದೆ 54. ಹಾಗಾದರೆ 2 3 ಎಷ್ಟಾಗುತ್ತೆ ಇಲ್ಲಿ 6 ಆಯಿತು. ಎಚ್ ಸಿ ಎಫ್ ಇಂಟು 6 ಇಕ್ವಲ್ಟು ಎಷ್ಟಿದೆ 54. ಹಾಗಾದರೆ ಏನು ಮಾಡ್ತಾರೆ, ಎಚ್ ಸಿ ಎಫ್ ಇಕ್ವಲ್ಟು ಫೈಂಡ್ ಔಟ್ ಮಾಡ್ಬೇಕಾದ್ರೆ 54/6 ಅಂದರೆ 6 1 ಜಾ 6 9 ಜಾ. ಹೌದಾ? ಅಂದರೆ ಎಚ್ ಸಿ ಎಫ್ ಇಕ್ವಲ್ಟು ಎಷ್ಟಾಯ್ತು ನಮಗಿದೆ 9 ಆಯಿತು. ನೋಡಿ ಎಚ್ ಸಿ ಎಫ್ ಇಕ್ವಲ್ಟು 9, ಎಲ್ ಸಿ ಎಮ್ ಇಕ್ವಲ್ಟು ಎಷ್ಟಿದೆ 54 ಇದೆ. ಹೌದಾ? ಆದರೆ ನಮಗೆ ಕೇಳಿದ್ರಲ್ಲಿ ಎರಡು ಸಂಖ್ಯೆಗಳ ಮೊತ್ತವನ್ನು ಕೇಳಲಾಗಿದೆ. ಮೊದಲಿಗೆ ಎರಡು ಸಂಖ್ಯೆ ಅಂತ ಏನು ಮಾಡ್ತೀರಾ, ಎಚ್ ಸಿ ಎಫ್ ಇಂಟು ದಿಸ್ ಫಸ್ಟ್ ನಂಬರ್ ಈಸ್ ಫಸ್ಟ್ ನಂಬರ್, ಎಚ್ ಸಿ ಎಫ್ ಇಂಟು ದಿಸ್ ಸೆಕೆಂಡ್ ನಂಬರ್ ಈಸ್ ಏನು ಸೆಕೆಂಡ್ ನಂಬರ್ ಆಗುತ್ತೆ. ಹಾಗಾದರೆ ಎಚ್ ಸಿ ಎಫ್ ಎಷ್ಟು ಬಂತು 9 ಆಯಿತು. ಸೊ 9 ಇಂಟು ಫಸ್ಟ್ ನಂಬರ್ ಏನಿದೆ ನಮಗಿಲ್ಲಿ 2 ಇದೆ, 9 2 18. ಅದೇ ರೀತಿ ಎಚ್ ಸಿ ಎಫ್ ಇಂಟು ಸೆಕೆಂಡ್ ನಂಬರ್ ಅಂದರೆ 3 ಇದೆ. ಸೊ 9 3 27. ಹಾಗಾದರೆ ಆ ಎರಡು ಸಂಖ್ಯೆ ಮೊತ್ತ ಅಂದರೆ ಇದು ಫಸ್ಟ್ ನಂಬರ್ ಬಂತು, ಇದು ಸೆಕೆಂಡ್ ನಂಬರ್ ಆಯಿತು. ಸೊ 18 ಮತ್ತು 27ರ ಒಂದು ಮೊತ್ತ ನಮಗೆ ಎಷ್ಟಾಗುತ್ತೆ ಸ್ನೇಹಿತರೆ 45. ಹಾಗಾದರೆ ನಮ್ಮ ಉತ್ತರ ಯಾವುದು 45 ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಸೊ ಇಲ್ಲಿಗೆ ನಾವೊಂದು ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ನ ಒಂದು ಕಾನ್ಸೆಪ್ಟ್ ಕ್ಲಾಸ್ಗಳನ್ನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ನಮಗೆ 36 ಕ್ವಶನ್ಗಳನ್ನ ನಾನು ಕಂಪ್ಲೀಟ್ ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ 30 ಕ್ವಶನ್ನ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ. 36 ಕ್ವಶನ್ ಒಂದು ಡಿಸ್ಕಷನ್ ಆಯಿತು. ನಂತರದಲ್ಲಿ ಮುಂದಿನ ಒಂದು ಸಿಲೆಬಸ್ನ ಪ್ರಕಾರ ಏನು ಕಾನ್ಸೆಪ್ಟ್ ಇದೆಯೋ ಅದರ ಒಂದು ಬೇಸ್ ಮೇಲೆ ಕ್ಲಾಸ್ಗಳನ್ನ ಕೊಡ್ತೀನಿ ಮತ್ತು ಪ್ಯಾಟರ್ನ್ ವೈಸ್. ಸೊ ಯಾರೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕ್ಲಾಸ್ಗಳನ್ನ ಕೇಳ್ತಾ ಇರಿ. ಅಂದಾಗ ಮಾತ್ರ ನಿಮ್ಮ ಒಂದು ಟಿ ಇ ಟಿಗೆ ಗೈಡ್ಲೈನ್ಸ್ ಕೊಡೋದಕ್ಕೆ ನಾನು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಆದಾಗ್ಯೂ ತಮಗೇನಾದರೂ ಟಿ ಇ ಟಿ ಬಗ್ಗೆ ಮಾಹಿತಿ ಬೇಕಂದರೆ ಯಾವ ರೀತಿ ಓದಬೇಕು, ಸೈಕಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು, ಸೊ ಇದು ತಮಗೇನಾದರೂ ಇನ್ಫಾರ್ಮೇಷನ್ ಮಾಹಿತಿ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಒಂದು ನಂಬರ್ 8904759394 ಈ ಒಂದು ನಂಬರ್ಗೆ ಕರೆ ಮಾಡಿ ತಾವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಸ್ನೇಹಿತರೆ, ಸೊ ಇಲ್ಲಿಗೆ ಒಂದು ಕಾನ್ಸೆಪ್ಟನ್ನು ಎಂಡ್ ಮಾಡ್ತಾ ಇದ್ದೀನಿ, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಓಕೆ, ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ.
ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.